ವರ್ಷ ಇದೀರಾ ನನಗೆ ಹಾಡು ಹೇಳಕ್ಕೆ ಬರಲ್ಲ ಆದರೂ ಒಂದು ನೆನಪು ಮಾಡಿದ್ದೀನಿ ಎಲ್ಲ ಬರುತ್ತೆ ಹಾಡುಗಳು ಯಾವ್ದು ಹುಡುಗಿ ಹಾಡು ಹೇಳ್ತಾರ ಎಂತ ಫೇಮಸ್ ಆಯ್ತಲ್ಲ ಹೂವಿನ ಭಾಣದಂತೆ ಅಂತ ಹಾಡು ಹೇಗಿತ್ತಲ್ಲ ಬಹಳ ಜನರಿಗೆ ಗೊತ್ತಿಲ್ಲ. ಮೊನ್ನೆ ನಮ್ಮ ಯಾವುದು ಇಂದಿರಾ ಗಾಂಧಿ ಕಾಲೇಜಲ್ಲಿ ನಮ್ಮ ಮಾಸ್ಟರು ಹಾಡು ಹೇಳಿದ್ರು ಪಾಪ ಅವ್ರು ಯಾವ ಹಾಡು ನನಗೆ ಹಾಡೇ ಬರಲ್ಲ ಹಾಡಕ್ಕೆ ಬರಲ್ಲ ಅಂತ ನಾನು ಹೇಳಿದೆ ಏನು ಮಾಡ್ತೀನಿ ನಮ್ಮ ರಾಜ್ಯದಲ್ಲೇ ವೈರಲ್ ಆಗಿರುವಂತ ಒಂದು ಹಾಡು ಕೇಳಿದ್ರೆ ಹುಡುಗಿ ಕೇಳಿದ್ರ ಸರ್ ಅದೇ ಹೂವಿನ ಭಾಣದಂತೆ ಹಾಗೆ ಅಂತ ಹಾಡಲ್ಲ ಹೇಗಾದ್ರೂ ಹಾಡ್ಬೋದು ಹಾಡು ಹೇಳ್ಬೋದು ಅಂದ್ರೆ ಆ ಥರ ಹೇಳ್ಬೇಕಾದ್ರೆ ಹಾಡು ಹೇಳಕ್ಕೆ ನಮಗೆಲ್ಲ ಹಾಡು ಹೇಳಕ್ಕೆ ಬರೋದು ಈ ಮಾತುಕತೆ ಜಾಸ್ತಿ ಹಾಡು ಹೇಳ್ತೀವಿ ನಾವು ಅದು ಆ ಕಡೆ ಬೇರೆ ಹೊರಗಡೆ ಹೇಳೋದು ಭಾಳ ಕಷ್ಟ ಇರುತ್ತೆ. ಹಾಗೆ ಬರ್ತದೆ ಬಹಳ ಸಹಜ ಅವೆಲ್ಲ ಇವತ್ತು ನೋಡಿ ಅವಾಗ ನಿಮ್ಮನ್ನೆಲ್ಲ ಸೇರಿ ಹಾಡು ಹೇಳಿ ತುಂಬ ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿ ಹಾಡಿದ್ರು. ಹಾಗೆ ಅವರ ವ್ಯಕ್ತಿತ್ವ ಆಧಾರದ ಮೇಲೆ ಕೆಲವು ಕರೆಗಳಿದೆ. ಇವತ್ತು ಹಾಗೆ ನಿಮಗೆ ಇರುವಂಥ ಅವಕಾಶ ಇವತ್ತು ಈ ಒಂದು ಸಾಂಸ್ಕೃತಿಕ ಕಲೆಯಲ್ಲಿ ಭಾಗವಹಿಸಿದ್ರು. ಇಷ್ಟೇ ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ನಮ್ಮ ಕಾಲೇಜಲ್ಲಿ ಇವತ್ತು ನೋಡಿ ಇವೆಲ್ಲ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದೆ. ಹಾಗೆ ಇವತ್ತು ಶೈಕ್ಷಣಿಕ ಇದ್ರಲ್ಲೂ ಸಹ ಇವತ್ತು ಏನೇನು ಒಬ್ಬೊಬ್ಬ ಏನೇನು ಪ್ರಸಿದ್ಧಿ ತಗೊಂಡು ಅವರಿಗೂ ಸಹ ಇವತ್ತು ಕೊಟ್ಟಿರುವಂಥ ಅವರಿಗೆ ಒಂದು ಸನ್ಮಾನ ಅವರಿಗೆ ಕೊಡುವಂಥ ಪ್ರಶಸ್ತಿಗಳು ಇವು ಮುಂದಿನ ನಿಮ್ಮ ಮಾದರಿಯಾಗಿರ್ಬೇಕು, ಬೇರೆಯವರಿಗೂ ಒಂದು ಮಾದರಿಯಾದಂಥ. ಹಾಗಾಗಿ ಇವತ್ತು ನನಗೆ ಅನ್ನಿಸ್ತದೆ ಇವತ್ತು ಪ್ರಿನ್ಸಿಪಾಲ್ ಇಲ್ಲೇ ಇದ್ದೀರಿ. ಈ ಒಂದು ಇದಕ್ಕೆ ನಾನು ಈಗಾಗಲೇ ಮಾನ್ಯ ನನ್ನ ಶಿಕ್ಷಣ ಸಚಿವರ ಹತ್ರ ನಾನು ಮಾತಾಡ್ತೀನಿ. ಇದನ್ನು ಒಂದು ಹೈಟೆಕ್ ಆದಂಥ ಒಂದು ಇದು ಮಾಡಲೇಬೇಕು, ಒಂದು ಆಡಿಟೋರಿಯಂ ಮಾಡಬೇಕು. ಯಾಕಂದರೆ ಮೊನ್ನೆ ನಮ್ಮ ಪ್ರಚಾರಿ ಕಾಲೇಜಿಗೆ ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ಸಾಗರದ ಇಂದಿರಾ ಕಾಲೇಜಿಗೆ ಕೊಟ್ಟಿದ್ದಾರೆ. ಇವೆಲ್ಲ ನೋಡಿದಾಗ ಅನಿಸ್ತದೆ ಯಾಕೆ ಇಲ್ಲಿ ಕಮ್ಮಿ ಆಗಿದೆ ಅನಿಸ್ತದೆ. ಆದರೂ ಸಹ ಈ ಭಾಗದ ಯುವಕರಿಗೆ ಗೊತ್ತಿರೋಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕಾಗಿ ನಾವು ಆದಷ್ಟು ಒಂದು ಸಹಕಾರಗಳನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ಇವತ್ತು ನೋಡಿ ಪ್ರಥಮ ಹಂತವಾಗಿ ಇವತ್ತು ನೋಡಬೇಕು ನೀವು ಇವತ್ತು SSLC ರಿಸಲ್ಟ್ ಸಾಗರದಲ್ಲಿ 54 ಪ್ರೌಢಶಾಲೆಯಲ್ಲಿ 45 ಶಾಲೆ 100% ಬಂದಿದೆ. ಇವತ್ತು ಹೊಸದಾಗಿ ಅತ್ಯಂತ ಹೈಯೆಸ್ಟ್ 100% ಇವತ್ತು 3ನೇ ಸ್ಥಾನದಲ್ಲಿ ಬಂದಿದೆ. ಸಾಗರ ಸೆಕೆಂಡ್ ಸ್ಟೇಜ್ ಇದೆ. ಏನೋ 1-2 ಪಾಯಿಂಟಲ್ಲಿ 2ನೇ ಸ್ಥಾನವನ್ನು ತರಿಸ್ಕೊಂಡಿದ್ದಾರೆ. ಹಾಗೆ ಮಕ್ಕಳಲ್ಲಿ ಹಂಬಲ ಇದೆ, ಓದುವಂತ ಹಂಬಲ ಇವತ್ತು ಮಕ್ಕಳಲ್ಲಿದೆ. ಆ ಕಾಲದಲ್ಲಿ ಶಿಕ್ಷಣ ಬೇರೆ, ಈ ಕಾಲದ ಶಿಕ್ಷಣ ಬೇರೆ. ಇವತ್ತಿನ ಮಕ್ಕಳಿಗೆ ಏನೇ ಕೊಟ್ಟರು ಸಹ ಅದು ಕೊಡುವಂತ ಶಕ್ತಿ ಇದೆ. ಒಬ್ಬ ಬಾಲಕ ಇವತ್ತು ಮಕ್ಕಳು ಇವತ್ತು ಏನು ನಮ್ಮ ಮಾಸ್ಟರ್ ಹೇಳ್ಕೊಟ್ಟ ತಕ್ಷಣ ನಮ್ಗೆ ಎಷ್ಟು ಬೇಗ ಅಷ್ಟು ಕಲಿಯುವಂತ ವ್ಯವಸ್ಥೆ ಇದೆ. ಆ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ. ಇವತ್ತೇ ಶಿಕ್ಷಣದ ಒಂದು ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಲ್ಲ ಸೌಲಭ್ಯಗಳಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಮಾದರಿಯ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಇರುವಂತ ನಿಮಗೆ ಇವತ್ತು ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ಸರ್ಕಾರದ ಸೌಲಭ್ಯ ಜೊತೆಗೆ ನಿಮ್ಮ ಮನೆಯಲ್ಲೂ ಸಹ ಇವತ್ತು ಸಹಕಾರ ಕೊಡುವಂಥ ಭಾವನೆಗಳು ಇವತ್ತಿನ ಶಿಕ್ಷಣಕ್ಕೆ ಪ್ರತಿಯೊಂದು ಹಂತದಲ್ಲೂ ಸಹ ಪೋಷಕರ ಒಂದು ಆದ್ಯತೆ ಜಾಸ್ತಿ ಇದೆ. ಅದರಿಂದ ಒಂದಿಷ್ಟು ಅನುಕೂಲತೆ ಕಂಡಿದ್ದಾರೆ. ಪೋಷಕರು ಸಹ ಸಾಮಾನ್ಯವಾಗಿ ಆ ದಿನ ಬಡತನದ ದಿನ ಬಿಟ್ಟು ಇವತ್ತು ಸ್ವಲ್ಪ ಆರ್ಥಿಕವಾಗಿ ಒಂದಿಷ್ಟು ಬೆಳವಣಿಗೆ ಕಂಡಿದ್ದರಿಂದ ಇವತ್ತು ಮಕ್ಕಳಲ್ಲಿ ಬರುವ ನಮ್ಮ ಕಾಲದಲ್ಲೆಲ್ಲ ಅವ್ರಿಗೆ ಸೈಕಲ್ ಸಿಗ್ತಾ ಇರಲಿಲ್ಲ. ಇವಾಗ ಬೇಕಾದ್ರೆ ಬೈಕಲ್ಲಿ ಬರ್ತಾರೆ, ಇನ್ನೊಂದು ಬರ್ತಾರೆ, ಬೇರೆ ಬೇರೆ ಇದನ್ನು ಬರುವಂಥ ಅವಕಾಶವನ್ನ ಆ ಭಗವಂತ ನೀವು ಕರುಣಿಸಿದ್ರು. ಅದೆಲ್ಲ ನೀವು ಪುಣ್ಯವಾದ್ರು. ಹಾಗಾಗಿ ಇವತ್ತು ನಾನು ನೋಡ್ತೇವಲ್ಲ ಈಗ ಎಷ್ಟು ಚಟುವಟಿಕೆ ಮಕ್ಕಳೆಲ್ಲ ಇದೆ. ಬಹುಶಃ ನೀವು ಬಿಡಿ ಈ ಜಿ ಕನ್ನಡದಲ್ಲೆಲ್ಲ ಬರ್ತಾರಲ್ಲ, ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕಾಮಿಡಿ ಕಿಲಾಡಿ ಇರ್ಬೋದು, ದೊಡ್ಡವ್ರನ್ನ ಆಲೋಚಿಸ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳಲ್ಲೇ. ಅಂದ್ರೆ ಆ ರೀತಿಯಾದಂಥ ಇವತ್ತು ವ್ಯವಸ್ಥೆ ಉದಾಹರಣೆ ಇವತ್ತು ಆ ರೀಲ್ಸ್ ನೋಡೋದ್ರಿಂದ, ಮೊಬೈಲ್ ನೋಡೋದ್ರಿಂದ ಎಲ್ಲವನ್ನ ಹೊರತುಪಡಿಸಿದ್ದಾರೆ. ಶಿಕ್ಷಣ ಅದರಾಗಿದೆ ಒತ್ತಡ ಕೊಡುವಂತಹ ಭವಿಷ್ಯದ ಮುಂದಿನ ಪೀಳಿಗೆ ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋ ಉದ್ದೇಶ. ಕಾಲೇಜು ಆವರಣದಲ್ಲಿ ಶಿಕ್ಷೆ ಇವತ್ತು ಮೊಬೈಲ್ ನೋಡಬಾರ್ದು ಅಂತ ಹಿಂದೆ PUC ವರೆಗೆ ಮಾಡಿದ್ದಾರೆ. ಇಲ್ಲಿ ಡಿಗ್ರಿಗೆ PUC ವರೆಗೆ ಮೊಬೈಲ್ ಕೊಡಬಾರ್ದು ಅಂತೇಳಿ ಆದೇಶ ಮಾಡಿದ್ದಾರೆ. ಇವತ್ತು ಈ ನಮ್ಮ ಡಿಗ್ರಿ ಕಾಲೇಜಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಬೇಕು. ಭಾರತ ದೇಶದಲ್ಲೆಲ್ಲ ಪ್ರದೇಶದಲ್ಲೂ ಸಹ ಇವತ್ತು ಮಕ್ಕಳಿಗೆ ಇವತ್ತು ಉದ್ಯೋಗದ ಸೃಷ್ಟಿಗಳಿದೆ. ಭಾರತೀಯರ ಇವತ್ತು ನೀವೇನು ಹೇಳ್ತಿ ಅವೆಲ್ಲವೂ ನಿಮಗೆ ಸಿಗುವಂಥದ್ದಾಗೋದ್ರಿಂದ ನಮ್ಮ ಚೆನ್ನಾಗಿ ಇವತ್ತು ತಂದೆ ತಾಯಿಗಳ ಆಸೆ ಏನಿರ್ತಂದ್ರೆ ಅಷ್ಟೇ, ಜಾಸ್ತಿ ಮಾತಾಡಬಹುದಿಲ್ಲ. ಮಕ್ಕಳನ್ನ ಒಳ್ಳೆಯ ಒಂದು ವ್ಯಕ್ತಿತ್ವ ಮಾಡಬೇಕು, ಒಳ್ಳೆ ನಾಯಕತ್ವವನ್ನು ಕೊಡಬೇಕು, ಒಳ್ಳೆ ಉದ್ಯೋಗ ಸೃಷ್ಟಿಯಾಗಬೇಕು. ನನ್ನ ಮಗ ನನ್ನ ಮಗಳು ಹಾಗಿರ್ಬೇಕು ಹೀಗಿರ್ಬೇಕಂತ ಪಾಪ ಕಷ್ಟ ಬಿದ್ದು 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 ಶಾಲೆಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕಾಯ್ತಾ ಇರ್ತಾರೆ. ನನ್ನ ಮಗಳಿಗೆ ತಿಂದೋ ಇದು ನನ್ನ ಮಗ ಕಣ್
ಹೇಳೋದು ನಮಗೆ ಸ್ವಲ್ಪ ಮಕ್ಕಳಿಗೆ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಅಂತ ಒಂದು ವ್ಯವಸ್ಥೆ ಇವತ್ತು ಇರೋದ್ರಿಂದ ನಿಮ್ಮ ಚಿಂತನೆಯಲ್ಲೇ ಇರ್ತಾರೆ ಅವರೆಲ್ಲ ತಂದೆ ತಾಯಿಗಳು. ಹಾಗಾಗಿ ಇವತ್ತು ಕಾಲೇಜ್ ವ್ಯವಸ್ಥೆ ಅಂತ ಹೇಳಿದ್ರೆ ಸರ್ಕಾರಿ ಕಾಲೇಜಲ್ಲಿ ಇವತ್ತು ಸಹ ಬಹುಶಃ ನೀವು ನೋಡಿರ್ಬೋದು, ಸಾಗರದ ನಮ್ಮ ಮಹಿಳಾ ಕಾಲೇಜು ಇವತ್ತು ಇಡೀ ರಾಜ್ಯದಲ್ಲಿ ಹೆಸರಿದೆ. ಹಾಗೆ ನಿಮ್ಮ ಕಾಲೇಜು ಸಹ ಒಳ್ಳೆಯ ಹೆಸರು. ಬಹುಶಃ ಜೂನಿಯರ್ ಕಾಲೇಜ್ ಸಾಗರದಲ್ಲೂ ಸಹ ಇಡೀ ರಾಜ್ಯಕ್ಕೆ ಹೆಸರಿದೆ. ಅದು ನಮಗೆಲ್ಲ ಹೆಮ್ಮೆ ಅನಿಸ್ತದೆ. ಬಹುಶಃ ಅದು 50 ವರ್ಷ ತುಂಬಿರುವಂತಹ ಜೂನಿಯರ್ ಕಾಲೇಜಲ್ಲಿ 2160 ಜನ ಇದ್ದಾರೆ. ಇದರಲ್ಲಿ 2600 ಜನ ಇದ್ದಾರೆ ಮಹಿಳಾ ಕಾಲೇಜಲ್ಲಿ. 600 ಜನ ಇದ್ದಾರೆ. ನ್ಯಾಕ್ನ ಕಮಿಟಿ ಬಂದಾಗ ಆಶ್ಚರ್ಯ ಬಿದ್ದುಬಿಟ್ರು. ನ್ಯಾಕ್ ಕಮಿಟಿಯವರು ಬಂದು ಅವ್ರು ಆ ಕಡೆ ಭಾಗದವ್ರು, ಯಾರು ಉತ್ತರ ಭಾರತದವರು, ಇಲ್ಲಿ ಬಂದ್ಬಿಟ್ಟು ಏನ್ರಿ ಈ ತರ ಕಾಲೇಜಿನಿಂದ ಸರ್ಕಾರಿ ಕಾಲೇಜ್ ಅಂತ ಹೇಳಿ ಆಶ್ಚರ್ಯ ಬಿದ್ದು ಹೋದ್ರು. ಬಂದವರು ತಕ್ಷಣ ನೋಡ್ಬಿಟ್ಟು ಏನ್ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿ ಖುಷಿ ಬಿತ್ತು. ಇವತ್ತು ಆ ನ್ಯಾಕ್ ಕಮಿಟಿಯಿಂದ ಬಂದು ಹೋದ್ಮೇಲೆ ಇದೇ ಬಹುಶಃ ನನಗೆ ಅನಿಸ್ತದೆ ಅಲ್ಲಿ ಆ ಒಂದು ಕಾಲೇಜಿಗೆ ಸುಮಾರು 70 ಕೋಟಿ ಕೊಡುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. 70 ಕೋಟಿ ಇವತ್ತು ಕೊಡುವ ನಿರೀಕ್ಷೆ ಅಂದ್ರೆ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಅಲ್ಲಿಯ ವ್ಯವಸ್ಥೆ ಅವರು ಕೊಡಬೇಕು. ನ್ಯಾಕ್ ಕಮಿಟಿಯವರು ಒಪ್ಪಿಗೆ ಮಾಡಿದ್ದಾರೆ. ಅಂದ್ರೆ ಆ ಥರ ಒಂದು ಸರ್ಕಾರಿ ಕಾಲೇಜುಗಳು ಈ ರೀತಿಯ ರಿಸಲ್ಟು, ಈ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಅದು ಕಾರಣ ಅದು ನಮ್ಮ ಶಿಕ್ಷಕ ಬಂಧುಗಳು ಯಾವ ರೀತಿಯ ಮಕ್ಕಳಿಗೆ ಪಾಠ ಹೇಳ್ತಾರೆ ಅನ್ನೋದು ಮುಖ್ಯ ಇರುತ್ತೆ. ಅವರ ಆಧಾರದ ಮೇಲೆ ಅವರ ಶಿಕ್ಷಣ ಕೊಡೋದರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಮ ಇಲ್ಲೇ ಒಂದು ರಿಪೇಟೆ ಹೈಸ್ಕೂಲ್ ಇದೆ ಪಕ್ಕದಲ್ಲಿ ನಿಮ್ಮನೆ, ಬಹಳ ರಿಸಲ್ಟ್ ಕಮ್ಮಿ, ಬಹಳ ಜನ ಮಕ್ಕಳು ಇದ್ದಾರೆ. ನಾನು ಎಷ್ಟು 400 ಜನ ಇರಬೇಕು ಮಕ್ಕಳು ರಿಪೇ ಶಿಕ್ಷಣ ಇದ್ದಾರೆ. 458 ಅಷ್ಟು ಜನ ಇದ್ದಾರೆ. ಅದು ಸ್ವಲ್ಪ ರಿಸಲ್ಟ್ ಯಾವಾಗಲೂ ಕಮ್ಮಿ ಬರ್ತಿದೆ. ಹಿಂದಿನ ಸರಿ ಹೋಗಿ ಹೇಳಿದ್ರೆ ನೋಡಿ ರಿಸಲ್ಟ್ ಕಮ್ಮಿ ಬಂದ್ರೆ ಮುಂದಿನ ಸರಿ ಬಹುಶಃ ಕೆಲವರಿಗೆ ಆಚೆಗೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಈ ಸರಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ಹಾಗೆ ನಮಗೆ ನನ್ನ ಶಿಕ್ಷಣ ಬಹಳ ನನಗೆ ಮಕ್ಕಳ ಶಿಕ್ಷಣಕ್ಕಿಂತ ದೊಡ್ಡದು ಯಾವುದಿಲ್ಲ. ಅವರಿಗೆ ಶಿಕ್ಷಣ ಕೊಡಬೇಕು. ದಯವಿಟ್ಟು ಕೈ ಮುಗಿದು ಕೇಳಿದ್ರೆ ಮಕ್ಕಳಿಗೆ ಯಾವ ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಬೇಕು. ಸಣ್ಣ ಪುಟ್ಟ ವ್ಯತ್ಯಾಸ, ಸಣ್ಣ ಪುಟ್ಟ ಏನಾದ್ರು ತೊಂದರೆ ಮನೆಗಳು ಆದಂತ ಸಂದರ್ಭದಲ್ಲಿ ಇದ್ದೇ ಇರ್ತವೆ. ಆದ್ರಿಂದ ತಂದೆ ತಾಯಿಗಳಿಗೆ ಆಗೋದೆಲ್ಲ ದುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಲಸವನ್ನು ಅಲ್ಲಿ ಇಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗುವಂತ ಕಾರ್ಯವನ್ನು ಮಾಡಕ್ ಹೋಗ್ಬೇಕು. ಒಂದು ಸರಿ ನಿಮ್ಮ ಡಿಗ್ರಿಯನ್ನು ಮುಗಿಸ್ಕೊಳ್ಳಿ, ಮುಂದಿನ ದಿನದಲ್ಲಿ ಆಗಲ್ಲ ಬೇರೆ ಅವರ ಉದ್ಯೋಗ ಎಲ್ಲಾದ್ರೂ ಪ್ರೈವೇಟ್ ಅಲ್ಲೂ ಉದ್ಯೋಗ ಸಿಗಬೇಕು. ಇದಾದ ನಂತರ ಉದ್ಯೋಗಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರದಲ್ಲಿ ಯುವ ನಿಧಿಯನ್ನು ಸಹ ಇವಾಗ ಸ್ಥಾಪನೆ ಮಾಡಿದ್ದೀವಿ. ಯಾರ್ಯಾರು ಯುವಕರು ಉದ್ಯೋಗ ಇಲ್ಲ ಅವರಿಗೆ 3,000 ಕೊಡುವಂತ ವ್ಯವಸ್ಥೆಯನ್ನು ಸಹ ಸರ್ಕಾರ ಇವತ್ತು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಕೆಲಸ ಸಿಗುವವರೆಗೂ ಸಹ ವ್ಯವಸ್ಥೆ ಈ ರೀತಿ ಇದೆ. ಹಾಗಾಗಿ ನಿಮ್ಮ ಬದುಕು ಮುಂದಿನ ಗುರಿ ಇಟ್ಕೊಂಡೇ ತಾವು ಚೆನ್ನಾಗಿ ಓದಿ ಬಹುಶಃ ಇದಾದ ನಂತರ ಎಲ್ಲೆಲ್ಲ ಹೋಗ್ಬೇಕು, ಯಾವ್ಯಾವ ಮಾಡಬೇಕು. ಏನೋ ಹುಡುಗ ಬಂದಿನ CA ಮಾಡ್ತೀನಿ ಅಂದ್ರೆ ಖುಷಿ ಆಯ್ತು. ಈ ತರ ಬರಬೇಕು, ಒಬ್ಬ CA ಆಗಬೇಕು, ಇನ್ನೊಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಏನೇನು ಬರ್ತಾವಲ್ಲ ಇವೆಲ್ಲ ಖುಷಿ ಆಗುತ್ತೆ. ಯಾವ ವ್ಯಕ್ತಿ ನಮ್ಮ ಕಾಲೇಜಿಗೆ ಹೋಗಿ ಒಳ್ಳೆ ಹುದ್ದೆಗಳನ್ನು ಅಲಂಕಾರ ಮಾಡಿದರೆ ಅದಕ್ಕಿಂತ ದೊಡ್ಡ ನಮಗೆ ವಿಷಯ ಇರುತ್ತಲ್ವ. ನಮಗೆ ಬೇಕಾಗಿದೆ ಅದೇ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸುವಂತ ಮಕ್ಕಳು ನೀವು ಆಗ್ಬೇಕು ಅನ್ನೋದು ಉದ್ದೇಶ ನಮಗೆ ಅದಕ್ಕೋಸ್ಕರ. ಹಾಗಾಗಿ ಮುಚ್ಚುಕೊಳ್ಳೆ ಇಲ್ಲಿ ಶ್ರೀನಿವಾಸ ಆಚಾರ್ಯವರಿಗೆ ನಮ್ಮ ಗ್ಯಾರಂಟಿ ಇಲ್ಲಿ ನಮ್ಮ ಕಾಲೇಜಿನ ಉಪಾಧ್ಯಕ್ಷ ಆಗಿದ್ದಾರೆ. ಒಂದು ಬೇಜಾರು ಅಂತ ಹೇಳಿದ್ರೆ ನಮ್ಮ ಅವತ್ತಿನ ಉಪಾಧ್ಯಕ್ಷರಾದ ಹಿರಿಯರು ಇವತ್ತು ಮುಂದೆ ಇಲ್ಲ ಇರುವಂತ ಆಲ್ಸ್ವಾಮಿಗಳು, ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಬಹಳ ಬೇಜಾರಾಗುತ್ತೆ. ಈ ಕಾಲೇಜ್ ಬಗ್ಗೆ ಅಷ್ಟು ಗೌರವ ಇತ್ತು ನನಗೆ. ಒಬ್ಬ ಹಿರಿಯ ಮನುಷ್ಯನಿಗೆ ನಾನು ಉಪಾಧ್ಯಕ್ಷನಾಗಿ ಮಾಡಿದ್ದೆ. ಆದರೂ ಆ ಸಮಯದಲ್ಲಿ ಬಂದು ಇದೆಲ್ಲ ನಿಂತು ಕೆಲಸ ಮಾಡುವಂತ ವ್ಯಕ್ತಿತ್ವ ಬೆಳೆಸಿಕೊಂಡಂತ ದಿವಂಗತ ಆಲ್ಸ್ವಾಮಿ ಗೌಡರು ನಮ್ಮ ಮುಂದೆ. ಹಾಗಾಗಿ ಅವರ ಬಿಟ್ಕೊಟ್ಟ ಜಾಗವನ್ನು ಶ್ರೀನಿವಾಸ ಆಚಾರ್ಯರು ಕೊಟ್ಟಿದ್ದೀನಿ, ಹುಡುಕಿದ್ದಾರೆ. ಅವರೆಲ್ಲರೂ ಜೊತೆ ಸೇರಿ ನೀವೆಲ್ಲರೂ ರಮೇಶ್ ನೀವೆಲ್ಲ ಸೇರಿ ಚೆನ್ನಾಗಿ ಇವತ್ತು ಈ ಕಾಲೇಜಿನ ಅಭಿವೃದ್ಧಿ ಕಡೆ ಗಮನ ಕೊಡಿ. ಏನು ಸೌಲಭ್ಯ ಬೇಕು ಹೇಳಿ ನಾನು ಕೊಡುತ್ತೇನೆ. ಯಾವುದು ಕೊರತೆ ಆಗುವಂಥದ್ದಿಲ್ಲ. ಸಚಿವರೇ ಗೊತ್ತಾಯ್ತಾ, ಮಕ್ಕಳ ವಿದ್ಯಾಭ್ಯಾಸಕ್ಕಿಂತ ದೊಡ್ಡದು ಯಾವುದಿಲ್ಲ. ನಾನು ಎಲ್ಲವನ್ನ ಕೊಡ್ತೇನೆ. ಆದರೆ ಇವತ್ತು ಮಕ್ಕಳಿಗೆ ಎಲ್ಲ ಕೆಲಸ ಓದೋದಕ್ಕೆ ಹೆಚ್ಚಿನ ಗಮನ ಕೊಡ್ತೀನಿ. ನನಗೆ ಬಹುಶಃ ಇನ್ನೂ ಏನೇನು ಹೇಳಬೇಕು ಅನ್ನೋದಿದ್ರೆ ನೀವು ಹೇಳಿ ಖಂಡಿತ ನಾವು ಮಾಡ್ಕೊಡ್ತೀವಿ. ನಂದಿದೆ ಅಂತ ಹೇಳ್ತಾ ಮಕ್ಕಳಿಗೆ ಚೆನ್ನಾಗಿ ಓದಿ, ಚೆನ್ನಾಗಿ ನಮ್ಮ ಶೈಕ್ಷಣಿಕ ಇದರಲ್ಲಿ ಏನೇನು ಪ್ರಗತಿ ಸಾಧಿಸಬೇಕು ಎಲ್ಲವನ್ನ ಸಾಧಿಸಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ತಡವಾಗಾದರೂ ಸಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜೊತೆಗೆ ಬರೆಯುವ ಅವಕಾಶ ಇದೆ. ಇವತ್ತು ಇಲ್ಲಾಂದ್ರೆ ಒಂದು ಗಂಟೆ ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ ನೋಡ್ಬೇಕಂತ ಬಹಳ ಜನ ನೋಡ್ತೇನೆ, ಆಗಲೇ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಮಾಡ್ತಾ ಇಲ್ಲ. ಇವತ್ತು ಇಷ್ಟೇ ನಿಮ್ಮ ಪ್ರೀತಿಯ
ಗುರುಗಳಿಗೆ ಹೆಚ್ಚು ಗೌರವ ಕೊಡಬೇಕು